ವಾಟ್ಸಪ್ ಗೈಸ್, ನೀವು ಬ್ಯಾಕ್ ಟು ಮೈ ಚಾನಲ್ AY ಪಿಚರ್ ವ್ಲಾಗ್ಸ್. ಏನಂದರೆ ಇವಾಗ ಈ ವಿಡಿಯೋಲಿ ಸ್ವಲ್ಪ ಯುನೀಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ಡೈಲಿ ನಾನು ಪಾರಿವಾಳ ಬಗ್ಗೆ ವೀಡಿಯೋಸು ಇಲ್ಲ ಶೋಕಿ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಬಂದು ಸ್ವಲ್ಪ ಯುನೀಕ್ ಆಗಿರುತ್ತೆ. ಯಾಕಂದರೆ ನಾನು ಟ್ರಾವೆಲ್ ಅಂದರೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಒಂದು ಸ್ಮಾಲ್ ಟ್ರಿಪ್ಪು ಈ ಥರ ಸುತ್ತಾಡೋಕ್ಕೆ ಸಮ್ಮರ್ ಟೈಮಲ್ಲಿ. ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ತಮಿಳ್ನಾಡು ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ ಈ ವಿಡಿಯೋಲ್ಲಿ ಕೊನೆ ತನಕ ನೋಡಿ. ಇವಾಗ ಸದ್ಯಕ್ಕೆ 1 o'clock ಬಿಟ್ಟೆ ನಾನು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಸೀದಾ ತಮಿಳ್ನಾಡಿಗೆ. ಬರೀ ಇವಾಗ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನಾಗುತ್ತೆ ವಿಡಿಯೋಲ್ಲಿ ಕೊನೆ ತನಕ ನೋಡಿ. ಹೋಪ್ ನೀವು ಎಂಜಾಯ್ ಮಾಡ್ತೀರಾ ನನ್ನ ವಿಡಿಯೋ. ಎಂಜಾಯ್ ಮಾಡಿರಿ ನೀವು. ಈ ಥರನೇ ನಾನು ಬೇಗಂದರೆ ಇನ್ನೂ ಸ್ವಲ್ಪ ಬೇರೆ ಎಲ್ಲಾದರೂ ಟ್ರಿಪ್ಗೆ ಹೋದರೆ ಅದು ವೀಡಿಯೋಸ್ ಹಾಕ್ತೀನಿ ನಿಮಗೋಸ್ಕರ. ಬರೀ ಸ್ಟಾರ್ಟ್ ಮಾಡೋಣ ಅಲ್ವಾ. ಚಾವ್. ಆಮೇಲೆ ಇವಾಗ ಫೈನಲಿ ನಾವು ಟೌನ್ ಹಾಲ್ಗೆ ಬಂದಿದ್ದೀವಿ. ಟೌನ್ ಹಾಲಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಆಂಬೂರ್ಗೆ. ಇವಾಗ ಸದ್ಯಕ್ಕೆ ಬಸ್ಗೆ ವೆಯ್ಟ್ ಮಾಡ್ತೀವಿ. ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಸ್ ಬಂದಾದ್ಮೇಲೆ. ಹೆಂಗಿದ್ದೀರಾ ಅವರು? ಆಮೇಲೆ ಇವಾಗ ಫೈನಲಿ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಬಸ್ಸಿಂದ ಕುತ್ಕೊಂಡು ಆಂಬೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ವೀಡಿಯೋ ಮಾಡೋಣ. ತುಂಬ ಲೇಟ್ ಆಯಿತು ಬಸ್ ಬರೋಕ್ಕೆ. ತುಂಬ ವೆಯ್ಟ್ ಮಾಡಿದ್ರು, ಬಸ್ ಸಿಕ್ಕಿಲ್ಲ. ಲಾಸ್ಟಲ್ಲಿ ಬಸ್ ಸಿಕ್ತು. ಇವಾಗ ಅಲ್ಲಿ ಹೋಗಿ ಹೋಟೆಲ್ಗೆ ರೀಚ್ ಆಗಿ ನಿಮಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ತುಂಬ ನಿದ್ದೆಯಲ್ಲಿದ್ದೆ. ನಾನು ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಹೋಟೆಲ್ಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು 10:40 ಏನೋ ಆಗ್ತಾಯಿದೆ. ಚೆನ್ನೈ ರೋಡ್ ಹತ್ರ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ದೀವಿ ನಾವು. ಒಳ್ಳೆಯ ಹೋಟೆಲ್ಲು, ತುಂಬ ಚೆನ್ನಾಗೈತೆ ಹೋಟೆಲ್ಲು. ಆಮೇಲೆ ವೀಡಿಯೋ ಬೇಕಂದರೆ ಮಾಡ್ತೀನಿ. ನಾನು ಚೆನ್ನೈ ರೋಡ್ ಹತ್ರ ಒಂದು ಹೋಟೆಲ್ ಐತೆ, ಅದು ಬೇಕಂದರೆ ಇನ್ಸ್ಟಾಲ್ ಆಗ್ತೀನಿ. ತುಂಬ ಆಫರ್ ನಡೀತೈತೆ, ಅದು ನೋಡ್ಕೊಡ್ರಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ. ಆಮೇಲೆ ಯಾರ್ಯಾರು ಇಲ್ಲಿ ವೇಲೂರು ರೋಡ್ ಹತ್ರ ಇದ್ದೀರಾ ಖಂಡಿತ ಬಂದು ವಿಸಿಟ್ ಮಾಡಿ ಹೋಟೆಲ್ಗೆ. ತುಂಬ ಒಳ್ಳೆಯ ಹೋಟೆಲ್ಲು, ತುಂಬ ಆಫರ್ಸ್ ಎಲ್ಲ ಐತೆ. ಮುಂದೆ ಹೋಗಿ ಅಂತೀನಿ ಆಫರ್ಸ್ ಏನೇನಾಯ್ತು ಅಂತ. ಇವಾಗ ಸದ್ಯಕ್ಕೆ ಊಟ ಮಾಡ್ತೀನಿ. ಊಟ ಆದಮೇಲೆ ರೆಡಿ ಎಲ್ಲ ಆದಮೇಲೆ ಒಂದು ಬ್ಲಾಗ್ ಮಾಡೋಣ ಹೋಟೆಲ್ಲು. ಬರೀ ಗೈಸ್. ಆಮೇಲೆ ಸ್ವಲ್ಪ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಲಂಚ್ ಮಾಡ್ತಾಯಿದ್ದೆ. ಆಮೇಲೆ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ತುಂಬ ಒಳ್ಳೆಯ ರೆಸ್ಟೋರೆಂಟ್ ಐತೆ ತಮಿಳ್ನಾಡು ಹತ್ರ ಇರೋದು ಆಂಬೂರಲ್ಲಿ. ಇವಾಗ ನಿಮ್ಮ ಹೈವೇ ನೋಡ್ಬೋದು, ಇಲ್ಲಿ ಹೈವೇ. ಆಮೇಲೆ ರೆಸ್ಟೋರೆಂಟ್ ಬಂದು ಮುಂದ್ಗಡೆ ಐತೆ ತೋರಿಸ್ತೀನಿ. ಈ ರೆಸ್ಟೋರೆಂಟ್ ನಾನು ವಿಸಿಟ್ ಮಾಡಿರೋದು ಶೆಫ್ರಾ ರೆಸ್ಟೋರೆಂಟ್ AC ರೂಮ್ ಅಂತ. ತುಂಬ ಒಳ್ಳೆಯ ರೆಸ್ಟೋರೆಂಟು. ಆಮೇಲೆ ಬಿರಿಯಾನಿ ಎಲ್ಲ ನಿಮಗೆ 99 ರುಪೀಸಲ್ಲಿ ಸಿಗ್ತದೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಬಂದು 200 ರುಪೀಸು. ಆಮೇಲೆ ನೀವೇನೋ ಚೈನೀಸ್ ಫುಡ್ ಏನೋ ತೊಗೊಂಡ್ರೆ ಒಂದು ಫ್ರೀ. ನೋಡ್ಬೋದು, ಬೈ 1 get 1 ಫ್ರೀ. ತುಂಬ ಒಳ್ಳೆಯ ರೆಸ್ಟೋರೆಂಟು. ನೀವು ಫ್ಯಾಮ್ಲಿ ಇಲ್ಲಾಂದರೆ ನೀವು ಫ್ರೆಂಡ್ ಜೊತೆ ಇಲ್ಲೇ ವಿಸಿಟ್ ತಮಿಳ್ನಾಡಲ್ಲಿದ್ದರೆ ಖಂಡಿತ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ನೀವು ರೆಸ್ಟೋರೆಂಟ್ಗೆ. ಇಲ್ಲ ನೀವು ಟ್ರಿಪ್ಗೆ ಬರ್ತೀರಾ ತಮಿಳ್ನಾಡು ಆ ಕಡೆ ಎಲ್ಲ, ಆಮೇಲೆ ಇಲ್ಲಿಂದ ಬರಬೇಕು. ಈ ರೋಡ್ ಬಂದ ತಕ್ಷಣ ಇಲ್ಲಿ ಬ್ಯಾನರ್ ಸಿಗುತ್ತೆ. ಬ್ಯಾನರ್ ಸಿಕ್ಕ ತಕ್ಷಣ ಇಲ್ಲೇ ಶೆಫ್ರಾ ರೆಸ್ಟೋರೆಂಟ್ ಅಂತ. ಬರೀ ಒಳಗಡೆ ಹೋಗಿ ನೋಡೋಣ ಯಾವ್ಯಾವ ಥರ ಇಂಟೀರಿಯರ್ ಎಲ್ಲ ಹಾಕಿದ್ದಾರೆ. ನಾವು ಹೋಗ್ತಾ ಇದ್ದೀವಿ ಒಳಗಡೆ. ತುಂಬ ಒಳ್ಳೆ ಇಂಟೀರಿಯರ್ ಎಲ್ಲ ಹಾಕಿದ್ದಾರೆ. ಲುಕ್ ವೈಸು ಒಳ್ಳೇದೈತೆ ಹೋಟೆಲ್ದು. ಆಚೆ ಕಡೆ ಬಂದು ನಿಮಗೆ ಟೀ ಕಾಫಿ ಏನಾದ್ರು ಬೇಕಂದರೆ ಇಲ್ಲೇ ಸಿಗ್ಬಿಡುತ್ತೆ. ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಕುಡಿಬೋದು. ಎಂಟರ್ ಆದ ತಕ್ಷಣ ನಿಮಗೆ ಮಟೀರಿಯಲ್ಸ್ ಎಲ್ಲ ನೋಡ್ಬೋದು, ಹಿಂಗೈತೆ. ಒಳ್ಳೆ ಎಂಟರ್ ಆದ ತಕ್ಷಣ ಇಂಟೀರಿಯರ್ ಎಲ್ಲ ನೋಡ್ಬೋದು. ಒಳ್ಳೆ ಇಂಟೀರಿಯರ್ ಐತೆ. ಆಮೇಲೆ ಕೌಂಟರ್ ಸೆಕ್ಷನ್ ಆ ಕಡೆ ಐತೆ. ಆಮೇಲೆ ಈ ಕಡೆಯೂ ಸಿಟ್ಟಿಂಗ್ಸು ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು ನೀವು. ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಒಳ್ಳೆ ಸಪ್ಲೈ ಮಾಡ್ತಾಯಿದ್ದಾರೆ ಊಟಗಳೆಲ್ಲ. ನೋಡ್ಬೋದು ರೆಸ್ಟೋರೆಂಟು. ಬರೀ ನಾವು ಏನೇನು ಊಟ ಐತೆ ನೋಡೋಣ. ಸೊ ಇವಾಗ ಬಂದು ನಾವು ಸಾಯಂಕಾಲ ಆಗ್ತೈತೆ, ಅದಕ್ಕೆ ಊಟ ಎಲ್ಲ ಆರ್ಡ್ರ್ ಮಾಡಿದ್ರು ನಮ್ಮ ಹೋಟೆಲಿಂದ. ಏನು ಬೈ ಹೋಟೆಲ್ ಹೆಸರು ಇದು?
ಊಟ ನೋಡ್ಬೋದು. ಒಂದು ಬಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ, ಇನ್ನೊಂದು ಬಂದು ಚಿಕನ್ ಬಿರಿಯಾನಿ, ಇನ್ನೊಂದು ಇದು ಬಟರ್ ಚಿಕನ್ನು. ಇದು ಚೆನ್ನಾಗೈತೆ ನೋಡಿ, ಹಿಂಗೈತೆ ಬಟರ್ ಚಿಕನ್. ರೋಟಿ ಐತೆ ತಿಂತಾಯಿದ್ದೀನಿ. ಆಮೇಲೆ ಇದು ಬಂದು ತಂದೂರಿ ಚಿಕನ್, ಇನ್ನೂ ಅಲ್ಫಾಮ್ ಏನೂ ಬರ್ತೈತೆ. ಇದ್ರ ಜೊತೆ ಪೈಸ್ ಕ್ಯಾ ಬೋಲ್ತೆ ಕನ್ನಡ ಆಮೇಲೆ ರೈತಾ ಕೊಟ್ಟಿದ್ದಾರೆ. ಅದ್ರ ಜೊತೆ ಸಾರು ಏನೋ ಗೊತ್ತಿಲ್ಲ ಯಾವ ಸಾರು. ಟೇಸ್ಟ್ ಎಲ್ಲ ಮಸ್ತಾಗೈತೆ. ಹಿಂಗೈತೆ ಸದ್ಯಕ್ಕೆ ಟೇಸ್ಟು? ಸೂಪರ್ ಆಗಿದೆ ಬೈ. ಸೂಪರ್ ಆಗೈತೆ. ಹಿಂಗೈತೆ ಬ್ರೋ? ಚೆನ್ನಾಗಿದೆ ಬಾಸ್, ಚೆನ್ನಾಗಿದೆ. ತಿನ್ಬಿಟ್ರೆ ಮಜಾನೇ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸೈಗಾಗೈತೆ. ನಾನು ಆಮೇಲೆ ಇನ್ನೂ ನೂಡಲ್ಸು ತಂದಿದ್ದಾರೆ, ಅದು ತೋರಿಸ್ತೀನಿ ನೋಡಿ. ಇದು ಬಂದು ಚಿಕನ್ ನೂಡಲ್ಸು. ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಸಿಗುತ್ತೆ ಈ ಹೋಟೆಲಲ್ಲಿ. ಖಂಡಿತ ಇಲ್ಲಿ ಕುನ್ಸಾ ಹೈವೇ ಕುನ್ಸಾ ಅಂಕಲ್? ಚೆನ್ನೈ ಟು ಬ್ಯಾಂಗ್ಳೂರು ಹೈವೇ ಅಲ್ಲಿ ಈ ಹೋಟೆಲ್ ಸಿಗುತ್ತೆ. ಇಲ್ಲಿ ಬರ್ರಿ, ವಿಸಿಟ್ ಮಾಡಿರಿ. ಇವೇನಂದರೆ ಬಿರಿಯಾನಿ ಬಂದು 99 ರುಪೀಸಲ್ಲಿ. ಇದು ಫ್ರೈಡ್ ರೈಸ್ ತೊಗೊಂಡ್ರೆ ಒಂದು ಫ್ರೀ. ಆಮೇಲೆ ನೂಡಲ್ಸು ಸೇಮ್ ಆಫರ್ ಬಿಟ್ಟಿದ್ದಾರೆ, ಒಂದು ತೊಗೊಂಡ್ರೆ ಒಂದು ಫ್ರೀ. ಬಿರಿಯಾನಿ ಜೊತೆ ಏನಂದರೆ ನಿಮಗೆ ಒಂದು ಜ್ಯೂಸ್ ಸಿಗುತ್ತೆ, ಸಿಂಗಲ್ ಪರ್ಸನ್ಗೆ ಒಂದು ಜ್ಯೂಸು. ಇವೇನೋ ಫ್ಯಾಮಿಲಿ ಜೊತೆ ಬಂದರೆ ಬೇರೆ ಆಫರ್ ಇರುತ್ತೆ. ವೀಡಿಯೋ ತೋರಿಸ್ಬೇಕೇನಂದರೆ ನಾನೆಲ್ಲ ಐತೆ ಎಲ್ಲ ಹೈ ಕ್ವಾಲಿಟಿ ಫುಡ್. ಊಟ ತಿಂದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಊಟ ಎಲ್ಲ ಮುಗಿಸಿ ಇವಾಗ ಏನಿಲ್ಲ ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರು. ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಆಮೇಲೆ ವಿಡಿಯೋ ಎಂಜಾಯ್ ಮಾಡಿದರೆ ನೀವೆಲ್ಲ ಈ ಥರನೇ ವೀಡಿಯೋಸ್ ಬೇಕಂದರೆ ನಿಮಗೆ ಇನ್ನೂ ಜಾಸ್ತಿ ವೀಡಿಯೋಸು ನನಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಮಾಡಿ ಈ ಥರನೇ ಬ್ಲಾಗ್ ವೀಡಿಯೋಸ್ ಹಾಕ್ತೀವಿ ಅಂತ ಕನ್ನಡ ಆಗಲಿ. ಖಂಡಿತ ಬ್ಲಾಗ್ ವೀಡಿಯೋಸ್ ಹಾಕ್ತೀನಿ ನಿಮಗೋಸ್ಕರ ಆಗಲಿ. ಈ ಥರನೇ ಸಪೋರ್ಟ್ ತೋರಿಸ್ತಾ ಇರಿ ಅಷ್ಟೇ. ಸಿಗೋದು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.